ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ವಿಷ್ಣುವರ್ಧನ್ ರವರ ಜೀವನದ ಅನೇಕ ಕಥೆಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಯಾವಾಗಲೂ ಕೂಡ ಹುಮ್ಮಸ್ಸು, ಅಷ್ಟೇ ಸ್ಫೂರ್ತಿದಾಯಕ ಕೂಡ. ಆದರೆ ಈ ಕತೆ ಸ್ವಲ್ಪ ನನ್ನನ್ನು ಭಾವುಕರನ್ನಾಗಿ ಮಾಡಿಬಿಡುತ್ತೇನೋ ಅನಿಸುತ್ತೆ. ನಿಮಗೂ ಕೂಡ ಈ ಕಥೆಯನ್ನು ಕೇಳಿದ್ರೆ, ಅದು ನೀವು ವಿಷ್ಣುದಾದ ಅವರ ಅಭಿಮಾನಿಯಾಗಿದ್ದರೆ ಸ್ವಲ್ಪ ನಿಮ್ಮ ಕಣ್ಣಂಚಲು ಕೂಡ ಕಣ್ಣೀರು ಬರಬಹುದು. ಹಾಗಾಗಿಯೇ ಈ ಕತೆ ನನ್ನನ್ನು ತುಂಬ ಕಾಡಿದ ಕತೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ. ಅದು 1977ರ ಕಾಲಘಟ್ಟ. ನಿಮಗೆಲ್ಲ ಗೊತ್ತಿರ್ಬೋದು, ಬೆಂಗಳೂರಿನ ಎಲ್ಲ ಚಿತ್ರಮಂದಿರಗಳಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಜೊತೆಗೆ ವಿಷ್ಣುವರ್ಧನ್ ಆಗಿರ್ಬೋದು, ಆ ಥರದ ಘಟಾನುಘಟಿ ಕಲಾವಿದರ ಎಲ್ಲ ಸಿನಿಮಾಗಳು ತುಂಬ ಓಡ್ತಾ ಇದ್ದಂತಹ ಕಾಲಘಟ್ಟ. 1977ರಲ್ಲಿ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯ ಸಾಗರ್ ಚಿತ್ರಮಂದಿರದಲ್ಲಿ ಆಗ ಒಲವು ಗೆಲುವು ಸಿನಿಮಾ ತೆರೆ ಕಂಡಿತ್ತು. ಥಿಯೇಟರ್ ಮುಂದೆ ಜನರ ಮಹಾಪೂರ್ವೇ ಹರಿದಿತ್ತು. ಹೂವಿನ ಹಾರಗಳ ಸಡಗರ, ಘೋಷಣೆಗಳ ಸಂಭ್ರಮ, ಪಟಾಕಿಗಳ ಸರಮಾಲೆ. ಜನರು ಯಾವ ಹಬ್ಬವನ್ನಾದರೂ ಮರೀತಿದ್ರು ಏನೋ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂದರೆ ಆ ಸೆಲೆಬ್ರೇಷನ್ ಇದೆಯಲ್ಲ, ಅದನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಅದು ಎಷ್ಟು ಜೋರಾಗಿರ್ತಿತ್ತು ಅಂದರೆ ಪಟಾಕಿಗಳ ಸದ್ದು, ತಮಟೆಗಳ ಸದ್ದು, ಜೊತೆಗೆ ಡೊಳ್ಳು ಕುಣಿತ, ಈ ಥರದ ಹಾರ ತುರಾಯಿ ಎಲ್ಲವೂ ಕೂಡ ಅವರ ಮನೆಯ ಹಬ್ಬವೇನೋ ಅನ್ನುವಂತೆ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆ ಹೊತ್ತಿನಲ್ಲಿ ಒಂದು ಬಂತು ನೋಡಿ, ಬಿಳಿ ಬಣ್ಣದ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರು. ಸರ್ಕಲ್ನಲ್ಲಿ ಅದು ಬರ್ತಾ ಇದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೆಲ್ಲರೂ ಕೂಡ ಆ ಕಲ್ಪನೆಗೆ ಹೋಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು. ಆ ಸರ್ಕಲ್ನಲ್ಲಿ ಆ ಕಾರು, ಹೆರಾಲ್ಡ್ ಕಾರ್ ಇದೆಯಲ್ಲ, ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಬರ್ತಾ ಇದ್ದಂತೆ ಥಿಯೇಟ್ರ್ ಮುಂದೆ ನಿಂತ ಜನರಲ್ಲಿ ಒಬ್ಬ ಏಕಾಏಕಿ ಕೂಗ್ತಾನೆ ಜೋರಾಗಿ, ಎಲ್ಲರ ಅಲರ್ಟ್ ಆ ಕಡೆ ತಿರುಗೋ ಹಾಗೆ. ಆ ಕಾರ್ ಬಂತು ನೋಡ್ರಲ್ಲೋ ಅಂತ ಏಕವಚನದಲ್ಲಿ ಕೂಗ್ತಾನೆ. ಸಡನ್ನಾಗಿ ಎಲ್ಲರ ಕಣ್ಣು ಆ ಕಡೆನೇ ತಿರುಗ್ತವೆ. ಹೆರಾಲ್ಡ್ ಕಾರು ಆ ಕಡೆ ನಿಧಾನವಾಗಿ ಬರ್ತಾ ಇದೆ. ಜೋರಾಗಿ ಈತ ಕೂಗಿದ್ದಕ್ಕೆ ಎಲ್ಲರೂ ಒಂದು ಕ್ಷಣ ಅರೆಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಬರೀ ಕಣ್ಣಷ್ಟೇ ಆ ಕಡೆ ತಿರುಗಲಿಲ್ಲ, ಎಲ್ಲರ ಕಾಲುಗಳು ಕೂಡ ಆ ಕಡೆಗೆ ಓಡ್ಬಿಟ್ವು. ಕೈಗಳು ಕಾರಿನ ಬಾಗಿಲ ಜೋರಾಗಿ ಬಡಿತಾ ಇದ್ದಾವೆ. ಎಲ್ಲರ ಕೈಗಳು ಕೂಡ ಕಾರನ್ನ ಜೋರಾಗಿ ಬಡಿತಾ ಇದ್ವು. ಕಾಲುಗಳಿಂದ ಕಾರಿಗೆ ಒದಿತಾ ಇದ್ರು. ಒಳಗಿದ್ದಾತನ ಜಂಗಾಬಲ ಏನಿದೆಯಾ ಅದೇ ಸೈಲೆಂಟ್ ಆಗಿಬಿಡ್ತು. ಒಳಗಿದ್ದವನು ತುಂಬ ಗಾಬರಿ ಆಗ್ತಾ ಇದ್ದಾನೆ. ಎಲ್ಲರೂ ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಆ ಕ್ಷಣದಲ್ಲಿ ಇರೋ ಜನ ಎಲ್ಲ ನಿಮ್ಮ ಕಾರ್ ಬಳಿ ಬಂದು ಆ ಕಾರ್ಗಳಿಗೆ ಬಡಿಯೋದು ಅಥವಾ ಹೊಡೆಯೋದು, ಗುದ್ದೋದು ಮಾಡ್ತಾಯಿದ್ರೆ ಒಳಗೆ ಕೂತಿರ್ತಕ್ಕಂಥ ನಿಮಗೆ ಹೇಗಿರಬೇಡ. ಸುತ್ತ ಇದ್ದಂಥ ಗ್ಲಾಸ್ ಸುತ್ತ ಜನರೇ ಇದ್ದಾರೆ. ಹೊರಗೆ ಎಳೀರೋ ಅಂತ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬಾಗಿಲನ್ನು ಬಲವಂತದಿಂದ ತೆರೆದು ಬಿಡ್ತಾನೆ. ಒಳಗಿದ್ದಾತನ ಅಂಗಿ ಹಿಡಿದು ಹೊರಗೆ ಎಳೆದು ಬಿಡ್ತಾನೆ. ಅದೇ ಕಾರಿನ ಮೇಲೆ ಅನಾಮತ್ತಾಗಿ ಎದ್ದು ನಿಲ್ಲಿಸ್ತಾನೆ. ಅಣ್ಣವ್ರಿಗೆ ಜೈಯನ್ನು ಅನ್ನದಿದ್ದರೆ 25ರ ನಿನ್ನನ್ನು ಇಲ್ಲೇ ಹೊಸಕಾಕ್ಬಿಡ್ತೀವಿ ಅಂತ. ಆ ಹರೆಯದ ಚಿಕ್ಕ ವಯಸ್ಸಿನ ಹುಡುಗ ನಡುಗ್ತಾ ಇದ್ದ. ಒಂದು ಹೆಚ್ಚು ಕಡಿಮೆ ಮಾತಾಡಿದ್ರು ಕೂಡ ಏನಾದರೂ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಗ್ಯಾರಂಟಿ ಅನ್ನೋದು ಆತನಿಗಂತರೂ ಖಾತ್ರಿ ಆಗಿತ್ತು. ಸುತ್ತ ನಿಂತವರು ಮತ್ತೆ ಚೀರುತ್ತಲೇ ಇದ್ದರು, ಜೈ ಅಂತೀಯೋ ಇಲ್ವೋ ಅಂತ. ಆತ ನಿಧಾನವಾಗಿ ಬಾಯಿ ಬಿಡ್ತಾನೆ. ದಾರಿ ಹೋಕರು ಬಾಯಿ ಮುಚ್ಚದೆ ನೋಡ್ತಾ ಇರ್ತಾರೆ, ಏನಾಗುತ್ತೋ ಅಂತ. ಇದ್ಯಾವುದನ್ನು ಗಮನಿಸದಷ್ಟು ಆ ಹುಡುಗ ಕಂಗಾಲ ಹೋಗ್ಬಿಟ್ಟಿದ್ದ. ಸುತ್ತಮುತ್ತ ಇದ್ದ ಜನ ಏನು ಅನ್ಕೋತಾ ಇದ್ದಾರೆ, ನೋಡ್ತಾ ಇದ್ದಾರಾ ಇಲ್ವಾ ಅಂತ ಫುಲ್ ಬೆಹುತು ಹೋಗ್ಬಿಟ್ಟಿದ್ದ. ನಟ್ಟ ನಡು ರಸ್ತೆಯಲ್ಲಿ ನಡೆದ ಆ ಒಂದು ದೊಡ್ಡ ಅವಮಾನಕ್ಕೋ ಅಥವಾ ತಪ್ಪು ಮಾಡದೇ ಇದ್ದರೂ ಅಪರಾಧಿ ಸ್ಥಾನದಲ್ಲಿ ನಿಂತ ಆ ನೋವಿಗೋ ಆತನ ಕಣ್ಣಲ್ಲಿ ಜಿನುಗು, ನಿಧಾನಕ್ಕೆ ಕಣ್ಣೀರು ಸುರಿತಾ ಇರುತ್ತೆ. ಆ ಜಿನುಗ್ತಾ ಇದ್ದಂಥ ಕಣ್ಣೀರು ತಡೆದುಕೊಳ್ಳೋದಷ್ಟು ಉಮ್ಮಳಿಕೆ ಆ ಚಿಕ್ಕ ವಯಸ್ಸಲ್ಲಿ. ಹೀಗೆ ಬೆಂಗಳೂರಿನ ಬೀದಿಯಲ್ಲಿ ಅಕ್ಷರಶಃ ಒಂಟಿಯಾಗಿ ನಿಂತವರು ಆ ವ್ಯಕ್ತಿ. ಕಳೆದ 33 ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಮಣ್ಣು ಹೊತ್ತು ವಿಶಿಷ್ಟ ಅಭಿನಯದಿಂದ ಜನರ ಮನಸ್ಸಿಗೆ ಸುಖ ನೀಡಿ, ಹರೆಯದವರಿಗೆ ಮಾದರಿಯಾಗಿ ಸಂಪಿಗೆ ಮುಗಿನ ಚೆಲುವಿನಿಂದ ಹೆಂಗೆಳೆಯರ ಮನಗೆದ್ದು, ಪ್ರೇಮಿಗಳಿಗೆ ವಿರಹದ ಕಿಚ್ಚು ಹಚ್ಚಿ, ಒಂದಿಡೀ ತಲೆಮಾರಿನ ಮನಸ್ಸಿನ ತುಂಬ ಮಲ್ಲಿಗೆಯ ಮೇಲುಗರ ಬಡಿಸಿದ ನಟ ವಿಷ್ಣುವರ್ಧನ್ ಅಲಿಯಾಸ್ ಕುಮಾರ್ ಅವತ್ತಿನ ಆ ಕಾರಿನ ಮೇಲೆ ನಿಂತು ಬಿಕ್ಕಿ ಹತ್ತವರು. ಇದು ಪೇಪರ್ ಆರ್ಟಿಕಲ್
ಇದು 30 ವರ್ಷದ ಹಿಂದೆ ಅಂದರೆ ಈ ಆರ್ಟಿಕಲ್ ಯಾವಾಗ ಪ್ರಕಟವಾಗಿತ್ತು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ನಡೆದ ಸತ್ಯ ಘಟನೆ. ಎಷ್ಟು ದುಃಖವಾಗುತ್ತೆ. ವಿಷ್ಣು ದಾದಾ ಅವತ್ತು ಆ ನಡು ರಸ್ತೆಯಲ್ಲಿ ನಿಂತು, ಫುಟ್ಪಾತ್ನಲ್ಲಿ ನಿಂತು ಅಳುತ್ತಾ ನಿಂತ್ಕೊಂಡಿದ್ರು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಆ ಥರ ಸ್ಫೂರ್ತಿ ತುಂಬಿದವರು. ನನಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಮೇಲೂ ಅಪಾರ ಅಭಿಮಾನ, ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೂ ಅಭಿಮಾನ, ಅಂಬರೀಷ್ ರವರ ಮೇಲೂ ಅಭಿಮಾನ, ಸಮಕಾಲೀನರು ಎಲ್ಲರ ಮೇಲೂ ಅದೇ ಪ್ರೀತಿ ಇದೆ, ಅದೇ ವಿಶ್ವಾಸವಿದೆ. ಆದರೆ ಮಾಡದ ತಪ್ಪಿಗೋ ಅಥವಾ ಆಗಿನ ಕಾಲಕ್ಕೆ ಅದನ್ನು ತಿದ್ದದ ತಪ್ಪಿಗೋ ಗೊತ್ತಿಲ್ಲ, ವಿಷ್ಣು ದಾದಾ ತುಂಬ ಅನುಭವಿಸ್ಬಿಟ್ಟಿದ್ದಾರೆ. ಹಾಗಾಗಿಯೇ ಪದೇ ಪದೇ ಅವರ ಕಥೆಗಳನ್ನು ಹೇಳಲಿಕ್ಕೆ ನಾನು ಯಾವಾಗಲೂ ಕೂಡ ಮುಂದೆ ಬರ್ತಾ ಇರ್ತೀನಿ. ಯಾವ ಗಳಿಗೆಯಲ್ಲಿ ವಿಷ್ಣು ಗಂಧದ ಗುಡಿ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಲು ಒಪ್ಪಿಕೊಂಡ್ರೋ ಏನೋ, ಮುಂದಿನ 15-20 ವರ್ಷಗಳ ಕಾಲ ಬೆಂಕಿ ಮೇಲಿನ ಬದುಕು ಅವ್ರದ್ದಾಗಿತ್ತಂತೆ. ಚಿತ್ರೀಕರಣದ ವೇಳೆ ನಿರ್ಮಾಪಕ MP ಶಂಕರ್ ಕೈಯಿಂದ ಆಕಸ್ಮಿಕವಾಗಿ ಹಾರಿದಂಥ ಗುಂಡು ವಿಷ್ಣು ಜೀವನದ ಸುಖವನ್ನೇ ಉಡಾಯಿಸಿಬಿಟ್ಟಿತ್ತು. ನಾಗರಹಾವು ಚಿತ್ರದಲ್ಲಿ ತಮ್ಮ ಅಭಿನಯದಿಂದ ದಗದಗಿಸಿದ ವಿಷ್ಣು ಕನ್ನಡಿಗರಿಗೆ ಮೋಡಿ ಮಾಡಿದ್ದೇ ಮುಳುವಾಗಿಬಿಡ್ತು. ಅದರಲ್ಲಿ ಇದ್ದದ್ದು ಅಸಲಿ ಬುಲೆಟ್ಟು ನನ್ನ ಮರೆವಿನಿಂದ ಹಾರಿದೆ, ಅದರಲ್ಲಿ ವಿಷ್ಣು ತಪ್ಪೇನೂ ಇಲ್ಲ. ಅದಲ್ಲದೆ ಅದು ಸಿಡಿದಾಗ ಇದ್ದದ್ದು ನಾನು ಮತ್ತು ಬಾಲಕೃಷ್ಣ ಇಬ್ಬರೇ. ನೆಲವನ್ನು 2 ಅಡಿ ಹೊಂಡ ಮಾಡಿದ್ದೇ ಹೊರತು ಯಾರಿಗೂ ಏನೂ ಆಗಲಿಲ್ಲ. ಇದನ್ನು ಶಂಕರ್ ಪತ್ರಕರ್ತರ ಎದುರು ಹೇಳಿದರು, ಸಾರ್ವಜನಿಕ ಸಮಾರಂಭದಲ್ಲಿ ವಿವರಿಸಿದರು. ಕನ್ನಡಿಗರು ಇದನ್ನು ನಂಬಿದರು. ಆದರೆ ಆ ಜನ ಒಪ್ಪಲಿಲ್ಲ, ಒಪ್ಪುವ ಮನಸ್ಸು ಅವ್ರಿಗಿರಲಿಲ್ಲ. ಅದನ್ನೇ ಅವರು ಬ್ರಹ್ಮಾಸ್ತ್ರ ಮಾಡಿಕೊಂಡ್ರು. ರಾಜ್ರತ್ರ ವಿಷ್ಣು ಗುಂಡು ಹಾರಿಸಿದ್ದಾರೆ ಎಂದು ಒಬ್ಬ ಪುಣ್ಯಾತ್ಮ ಖುದ್ದು ಕಣ್ಣಾರೆ ಕಂಡವನಂತೆ ಬೊಬ್ಬೆ ಹಾಕಿದ್ದೇ ತಡ ವಿಷ್ಣು ವಿಜಯಕ್ಕೆ ಅಡ್ಡಗಾಲ ಹಾಕುವ ಯಾಗ ಸಕಲ ಸಿದ್ಧತೆಯೊಂದಿಗೆ ಶುರುವಾಗ್ಬಿಟ್ಟಿತ್ತು. ದಾದಾ ಅನುಭವಿಸಿದ ನೋವಿದೆಯಲ್ಲ, ಎಲ್ಲವೂ ಕಣ್ಣಂಚಲ್ಲಿ ನೀರು ತರಿಸ್ಬಿಡತ್ತೆ. ಕರ್ನಾಟಕವೇ ಬೇಡ ಅಂತ ಚೆನ್ನೈಗೆ ಹೋದ್ರು, ಅಲ್ಲೂ ಮನೆಗಳ ಮೇಲೆ, ಅಲ್ಲಿದ್ದಂಥ ಮನೆಯ ಮೇಲೂ ರಾತ್ರಿ ಕಲ್ಲಿನ ಸುರಿಮಳೆಯೇ ಆಗಿತ್ತು. ವಿಷ್ಣು ದಾದಾ ಕಂಡ ಬದುಕು ನಿಜಕ್ಕೂ ರೋಚಕ. ಮನೆ ಮೇಲೆ ಕಲ್ಲು ಬೀಳ್ತಾನೆ ಇತ್ತು. ಅದು 1972 ಗಂಧದ ಗುಡಿ ತೆರೆ ಕಂಡು ಕೆಲವೇ ದಿನಗಳಾಗಿದ್ವು. ಎಲ್ಲ ಕಡೆ ಇದೇ ಗುಂಡಿನ ಸದ್ದು ಪ್ರತಿಧ್ವನಿಸ್ತಾ ಇತ್ತು. ಬೆಂಗಳೂರು ಹೊತ್ತಿ ಉರಿತಾ ಇತ್ತು. ಮನೆಯಾಚೆ ಕಾಲಿಡ್ಲು ವಿಷ್ಣುವರ್ಧನ್ 10 ಸಾರಿ ಯೋಚಿಸುವಂತಾಗಿತ್ತು. ಆ ವ್ಯಕ್ತಿ ಬರೆದಿದ್ರೆ ಏನಂತೆ, ನಾವೇ ಅವ್ರ ಮನೆಗೆ ಹೋಗ್ತೀವಿ ಹೀಗಂತ ಆ ಜನ ರಣವೀಳ್ಯ ಪಡೆದ ದಿನವೇ ಶಂಕರಂಪುರಂನ ಶಂಕರ್ ಮಠದ ಪಕ್ಕದಲ್ಲಿದ್ದ ವಿಷ್ಣು ಮನೆಗೆ ಮೊದಲ ಬಾರಿ ಕಲ್ಲು ಬಿದ್ದಿದ್ವು. ತಂದೆ ನಾರಾಯಣರಾವ್ ನಿತ್ರಾಣರಾದರು. ಮನೆ ವಿಳಾಸ ಪತ್ತೆಯಾದ ನಂತರ ಅಲ್ಲೇ ಇರೋದು ಅಪಾಯ. ಅಲ್ಲಿಂದ ಜಯನಗರದ ಹತ್ರ ಇಡೀ ಕುಟುಂಬ ವಲಸೆ ಹೋಯಿತು. ಅಲ್ಲೂ ಕೂಡ ಅದೇ ರಿಪೀಟ್ ಆಯಿತು. ಮತ್ತು MG ರಸ್ತೆ ಅಪಾರ್ಟ್ಮೆಂಟ್. ಒಂದು ಕಡೆ ನೆಲೆಸುವುದು ಆ ಕ್ಷಣಕ್ಕೆ ಬಂದೂಕಿನ ನಳಿಕೆಯ ಬದುಕಾಗ್ಬಿಟ್ಟಿತ್ತು ವಿಷ್ಣು ದಾದಾ ಅವರಿಗೆ. ವಿಷ್ಣುವುಡ್ ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಕಾಯಂ ರೂಮ್ ಮಾಡಿದ್ರು. ಆಗಾಗ ರಾತ್ರಿಗಳನ್ನು ಅಲ್ಲೇ ಕಳೀತಾ ಇದ್ರು. ನಂತರ ಚೆನ್ನೈಗೆ ಹೊರಟರು. ಅಲ್ಲೂ ಬಿಡಲಿಲ್ಲ. ವಿಷ್ಣು ದಾದಾ ಕಂಡ ಆ ಬದುಕನ್ನು ಇವತ್ತು ನಾನು ನಿಮಗೆ ಬಿತ್ತರಿಸ್ಬೇಕು. ಯಾಕೆ ಅಂದರೆ ಅದೇ ನಾನು ಹೇಳಿದೆ, ಈ ಕಥೆಗಳನ್ನು ಹೇಳಬೇಕಾದ್ರೆ ತುಂಬ ಭಾವುಕನಾಗ್ತೀನಿ ಅಂತ. ಈ ಕಥೆಗಳನ್ನು ಕೇಳಬೇಕಾದ್ರೆ ನೀವು ಕೂಡ ಭಾವುಕರಾಗಿರ್ತೀರಿ. ದಾದಾ, ನೀವು ಮತ್ತೆ ಹುಟ್ಟಿ ಬರಬೇಕು. ನಿಮ್ಮಂಥ ವ್ಯಕ್ತಿಗಳು ಮತ್ತೆ ಬಂದು ಈ ಒಂದು ಕಲಾ ಸೇವೆಯನ್ನು ಮಾಡಬೇಕು. ನಿಮ್ಮ ಸಿನಿಮಾಗಳು ಬಹಳಷ್ಟು ಜನಕ್ಕೆ ಸ್ಫೂರ್ತಿ ಆಗಬೇಕು ಅನಿಸ್ಬಿಡುತ್ತೆ. ಅಂತಹ ಅತ್ಯದ್ಭುತ ಬದುಕನ್ನು ಬದುಕಿ ಹೋದ್ರಿ, ಎಲ್ರಿಗೂ ಸ್ಫೂರ್ತಿ ಆದ್ರಿ. ನಿಮ್ಮ ಅಭಿಮಾನಿ ಮತ್ತೊಮ್ಮೆ ರಾಕೇಶ್ ಆರುಂಡಿ ಅಂತ ಹೇಳ್ತಾ ಈ ಥರದ ಕಥೆಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಧನ್ಯವಾದಗಳು.